ಆ್ಯಕ್ಚುಲಿ ವರ್ಲ್ಡ್ ಕಪ್ಪು 2023 ಗೆಲ್ಲಬೇಕಾಗಿತ್ತು. ಅದು ಫೈನಲಲ್ಲಿ ಏನೋ ಮಿಸ್ಟೇಕ್ ಆಗ್ಬಿಡ್ತು. ಅದು ಗೆದ್ದಿದ್ರೆ ಇನ್ನೂ ಖುಷಿ ಆಗೋದು. ಅದೊಂದು ದೊಡ್ಡ ವರ್ಲ್ಡ್ ಕಪ್ ಪ್ಲಸ್ ಇದುವರೆಗೆ ಇವ್ರಿಗೆ 100ಕ್ಕೆ 100% ಗೆಲ್ಲೋ ಅಷ್ಟು ಮೂಮೆಂಟ್ ಇದೆ. ಯಾಕೆಂದರೆ ನಮ್ಮ ರಾಹುಲ್ ದ್ರಾವಿಡ್ ಇರೋದ್ರಿಂದ, ಯಾಕೆ ಲಾಸ್ಟ್ ಸೆಷನ್ ಇದೆ ಅವ್ರದ್ದು. ಇದೇ ರೀತಿ ಈಗ ನಮ್ಗಂತ ಅನಿಸುತ್ತೆ ಹೊಡೆದೇ ಹೊಡಿತಾರೆ. ಈಗ ಇರೋದ್ರಲ್ಲಿ ಓಪನರ್ಸು ವಿರಾಟ್ ಕೊಹ್ಲಿ ಫೈನಲಲ್ಲಿ ಆಡಲೇಬೇಕು ಅವರು. ಯಾಕೆಂದರೆ ಇರೋದೇ ಅವರು ಮೇಯ್ನು. ಇನ್ನು ಮಿಡ್ಲಲ್ಲೆಲ್ಲ ಚೆನ್ನಾಗಿದೆ. ಬ್ಯಾಟಿಂಗ್ ಅಂತೂ ಏನು ಮಾತಾಡೋಂಗಿಲ್ಲ. ಸೌತ್ ಆಫ್ರಿಕಾ ಕಡೆನೂ ಕಡೆಗಣಿಸೋಂಗಿಲ್ಲ. ಬಟ್ ನಮಗೆ ನಮ್ಮ ಟೀಮ್ಗಂತೂ ಟೀಮ್ ಇಂಡಿಯಾಗಂತೂ 100ಕ್ಕೆ 100ರಷ್ಟು ಗ್ಯಾರಂಟಿ ಇದೆ. ಬೌಲಿಂಗು ಚೆನ್ನಾಗಿದೆ ನಮ್ಮದು, ಫೀಲ್ಡಿಂಗು ಚೆನ್ನಾಗಿದೆ. ಪ್ಲಸ್ ಪಾಯಿಂಟ್ ಅಂದರೆ ನಮ್ಮದು ಈಗ ಸ್ಪಿನ್ನರ್ಸಲ್ಲೇ ಜಾಸ್ತಿ ಮೂವ್ಮೆಂಟ್ ಇದೆ. ಈಗ ಹಂಗಾಗಿ ಸ್ವಲ್ಪ 100% ಗೆಲ್ಲುತ್ತೆ. ನಮ್ಮ ಈ ಸರಿ ರಾಹುಲ್ ದ್ರಾವಿಡ್ ಅವ್ರಿಗೆ ಅದೇ ಮೇಯ್ನು, ಅವ್ರಿಗೆ ಬೀಳ್ಕೊಡುಗೆ ಕೊಡೋವಂಥ ಇದು ಅಂತ ನನಗೇನೋ ಅನಿಸುತ್ತೇನೋ. 100% ಗೆಲ್ತಾರೆ. T20 ಗೆದ್ದೇ ಗೆಲ್ತಾರೆ. ಅದು ಸುಮಾರು ಯಾವಾಗ ಗೆದ್ದಿದ್ದು 2007 ಗೆದ್ದಿದ್ದು. ಅಲ್ಲಿಗೆ ಎಷ್ಟು 16-17 ವರ್ಷ ಆಯಿತು. ಈ ಸರಿ 100% ಗೆದ್ದೇ ಗೆಲ್ತಾರೆ. ನರಸಿಂಹರಾಜ್ ಅಂತ. ವರ್ಲ್ಡ್ ಕಪ್ ಯಾವುದೇ ಕಾರಣಕ್ಕೂ ನಾವು ಹೊಡೆದಿತೀವಿ. ದ್ರಾವಿಡ್ ಅವ್ರಿಗೆ ಒಳ್ಳೆ ಬೀಳ್ಕೊಡುಗೆನ ಕೊಡ್ತೀವಿ. ವಿರಾಟ್ ಕೊಹ್ಲಿ ಅವರು 3 ಮ್ಯಾಚಿಂದ ಆಡಿಲ್ಲ. ಈ ಮ್ಯಾಚಲ್ಲಿ ಯಾವುದೇ ಕಾರಣಕ್ಕೂ ಆಡಿ ಒಂದು ಸೈಡ್ ಮಾಡ್ತಾರೆ ಗೇಮ್ನ. ಯಾವುದೇ ಕಾರಣಕ್ಕೂ ಬೌಲಿಂಗು ನಮ್ಮ ಇಂಡಿಯನ್ ಟೀಮಲ್ಲಿ ಇರೋ ಅಟ್ಯಾಕ್ ಬೌಲಿಂಗ್ ಯಾವಾಗಲೂ ಇಲ್ಲ. ಎಲ್ಲ ಬೌಲರ್ಸ್ಗಳು ತುಂಬ, ಬುಮ್ರಾ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ಚೆನ್ನಾಗಿ ಮಾಡ್ತಾರೆ. ವಿನಯ್ ಅಂತ. ಫೈನಲ್ ಮ್ಯಾಚ್ ಇಂಡಿಯಾ ಇಂಗ್ಲೆಂಡ್ ಫೈನಲ್ ಮ್ಯಾಚಲ್ಲಿ ಆ್ಯಕ್ಚುಲಿ ನಮ್ಮದೇ ಮೇಯ್ನ್ ಏನ್ಬೇಕು ಅಂದರೆ ನಮ್ಮ ಕರ್ನಾಟಕದಿಂದ ಇರೋದೇ ರಾಹುಲ್ ದ್ರಾವಿಡ್. ಮೈನ್ ಅವ್ರಿಗೆ ಇದೆ ಲಾಸ್ಟ್ ಮ್ಯಾಚು, ಬೀಳ್ಕೊಡುಗೆ ಸಿಗೋದು ಈ ಮ್ಯಾಚಲ್ಲೇ. ಸೊ ಇಂಡಿಯಾ ಟೀಮ್ ಎಲ್ಲ ಪ್ಲೇಯರ್ಸ್ಗಳು ಸಹ ನಮ್ಮ ರಾಹುಲ್ ದ್ರಾವಿಡ್ ಅವ್ರಿಗೆ ಬೀಳ್ಕೊಡುಗೆನ T20 ವರ್ಲ್ಡ್ ಕಪ್ನ ಗೆಲ್ಲಿಸೋ ಮುಖಾಂತರ ಬೀಳ್ಕೊಡ್ಬೇಕು ಅಂತ ಕೇಳಿದ್ವಿ. ಅದ್ರ ಜೊತೆಗೆ ಇಂಡಿಯನ್ ಟೀಮಲ್ಲಿ ಈಗ ಬೌಲಿಂಗ್ ಲೈನಪ್ಪಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಬುಮ್ರಾ, ಕುಲ್ದೀಪ್ ಯಾದವ್ ಎಲ್ಲ ತುಂಬ ಬೌಲಿಂಗ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಂಡ್ ಫೀಲ್ಡಿಂಗ್ ಅಷ್ಟೇ ತುಂಬ ಚೆನ್ನಾಗಿದೆ. 100% ಗೆಲ್ತಾರೆ. ಇಂಡಿಯಾ. ಯಾರು ಬ್ಯಾಟ್ಸ್ಮನ್ ಯಾರು ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿನಾ? ತುಂಬ ಖುಷಿ ಆಗುತ್ತೆ. ಅವರು ಇದು ಮಾಡೋದ್ರಿಂದ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಗೆಲ್ತೆ. ಯಾರ್ಯಾರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾರೆ, ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇವತ್ತು ಯಾರು ಪರ್ಫಾರ್ಮೆನ್ಸ್ ಮಾಡ್ಬೋದು? ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಮಾಡ್ತಾನೆ. ಬೌಲಿಂಗಲ್ಲಿ ಬುಮ್ರಾ ಎಲ್ಲರೂ ಮಾಡ್ತಾರೆ ಚೆನ್ನಾಗಿ. ಏನನ್ಸುತ್ತೆ ಇವತ್ತು ಮ್ಯಾಚ್? ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ. ಯಾರು ಗೆಲ್ಲೋದು? ಇಂಡಿಯಾ ಚೆನ್ನಾಗಿ ಆಡ್ತಾರೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಇಬ್ರು ಪಾರ್ಟ್ನರ್ಶಿಪ್ ಹೊಡಿತಾರೆ. ಆಸ್ಟ್ರೇಲಿಯಾ ಮೇಲೆ ಹೊಡೆದಿದ್ದಾನೆ ರೋಹಿತ್ ಶರ್ಮಾ, ಹೊಡಿತಾನೆ, ಸೆಂಚುರಿ ಹೊಡಿತಾನೆ. ಈ ಸತಿ ಇಂಡಿಯಾ ಗೆಲ್ಲುತ್ತೆ. ನಿಮ್ಮ ಹೆಸರು? ಚಿರಾಗ್. ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಜಾಸ್ತಿ ರನ್ಸ್ ಹೊಡಿತಾರೆ ಪಾರ್ಟ್ನರ್ಶಿಪ್ಪಲ್ಲಿ. ಇಂಡಿಯಾ ವಿನ್ ಆಗುತ್ತೆ ಇಂಗ್ಲೆಂಡ್ ಮೇಲೆ. ಬೌಲಿಂಗ್ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಬೂಮ್ರಾ ಒಂದು 5 ವಿಕೆಟ್ ತೆಗಿತಾರೆ. ಮನ್ವಿತಾ ಸ್ವಲ್ಪ ಕಮ್ಮಿ ಇದೆ, ಬಟ್ ಫೈನಲಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅಂತ ನಮಗೆ ಹೋಪ್ ಇದೆ. ಯಾಕೆಂದ್ರೆ RCB ಫ್ಯಾನ್ಸ್ ನಾವು. ಆಲ್ ದ ಬೆಸ್ಟ್ ಇಂಡಿಯಾ. ಇಂಡಿಯಾ ಸೌತ್ ಆಫ್ರಿಕಾ ಫೈನಲ್ ಮ್ಯಾಚ್ ಏನನ್ಸುತ್ತೆ ಸರ್? ಈ ಸರಿ T20 ವರ್ಲ್ಡ್ ಕಪ್ ಇಂಡಿಯಾ 100% ಗೆಲ್ಲುತ್ತೆ. ಈಗಿರೋ ಫಾರ್ಮಲ್ಲಿ ಬ್ಯಾಟಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ. ಎಷ್ಟೇ ರನ್ಸ್ ಹೊಡೆದ್ರೂ ಅದನ್ನು ಡಿಪೆಂಡ್ ಮಾಡೋ ಅಂಥ ರೀತಿಯಲ್ಲಿ ಬೌಲಿಂಗ್ ಲೈನಪ್ಪು ತುಂಬ ಚೆನ್ನಾಗಿದೆ. ಆದ್ದರಿಂದ ಈ ಸರಿ 100% T20 ವರ್ಲ್ಡ್ ಕಪ್ಪು ನಮ್ಮ ಇಂಡಿಯಾದೇ. ಕೇಳಿ ಹೆಡ್ ಕೋಚ್ ದ್ರಾವಿಡ್. ಹೌದು, ದ್ರಾವಿಡ್ ಅವರ ಕೋಚ್ ಕಡೆಯಿಂದ ತುಂಬಾ ಅನುಕೂಲ ಆಗಿದೆ. ಯಾಕಂದರೆ ಅವರು ಸೀನಿಯಾರಿಟಿಯಿಂದ ಎಷ್ಟೋ ಯುವ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅವರು ಸಹ ಅದನ್ನು ಅರ್ಥ ಮಾಡಿಕೊಂಡು ಅವರು ತಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಂಗಾಗಿ ಸರ್ 100% ಗೆಲ್ತಾರೆ. ನಾಗೇಂದ್ರ. ಆಲ್ವೇಸ್ ಇಂಡಿಯಾ ಸಪೋರ್ಟು. ಯಾಕೆಂದರೆ ದ್ರಾವಿಡ್ ಅವ್ರ ಕೋಚಿಂಗ್ ತುಂಬ ಚೆನ್ನಾಗಿದೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ 100%. ಕೊಹ್ಲಿ ಅವ್ರ ಇಂಟೆಂಟ್ ತುಂಬ ಚೆನ್ನಾಗಿದೆ. ಸ್ಕೋರ್ ಬರದೇ ಇರ್ಬೋದು. ರೋಹಿತ್ ಶರ್ಮಾ, ಕೊಹ್ಲಿ ತುಂಬ ಇಂಟೆಂಟ್ ತುಂಬ ಚೆನ್ನಾಗಿದೆ. ಅವ್ರ ಇಂಟೆಂಟಿಂದನೇ ಸ್ಕೋರ್ ಮೂವ್ ಆಗ್ತಿರೋದು. ಕೊಹ್ಲಿ ಇಂಟೆಂಟ್ ಸ್ಕೋರ್ ಮಾಡದೇ ಇರ್ಬೋದು. ಅವ್ರ ಇಂಟೆಂಟ್ ತುಂಬ ಚೆನ್ನಾಗಿದೆ. ಮೈನಸ್ ಅಂದರೆ ಶಿವಮ್ ದುಬೆ ಒಬ್ಬ ಬಿಟ್ಟರೆ ಇಂಡಿಯಾ ತುಂಬ ಚೆನ್ನಾಗಿದೆ. ಸೌತ್ ಆಫ್ರಿಕನ್ ಒಳ್ಳೆ ಟಫ್ ಕಂಟೆಂಟ್, ಒಳ್ಳೆ ಆಡ್ತಾ ಇದ್ದಾರೆ. ಚೋಕರ್ಸ್ ಆಲ್ವೇಸ್ ಚೋಕರ್ಸೇ. ನಮ್ಮ ಪ್ರಕಾರ ಇಂಡಿಯಾ ವಿನ್ ಆಗುತ್ತೆ. ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಧೋನಿನೂ ಗೆಲ್ಸಿ ಹೋಗಿದ್ದಾರೆ. ಈ ಸಲನೂ ರೋಹಿತ್ ಶರ್ಮನೂ ಗೆಲ್ಲಿಸ್ತಾರೆ. ಏನಪ್ಪ ಅಂದರೆ ಚೆನ್ನಾಗಿದೆ, ಟೀಮ್ ಚೆನ್ನಾಗಿದೆ. ಫೈನಲಿಗೆ ಬಂದಿರೋದು ನಮಗೆ ತುಂಬ ಖುಷಿ ಇದೆ. ಗೆಲ್ತಾರೆ. ಯಾರು ಚೆನ್ನಾಗಿ ಆಡ್ಬೋದು ಅನ್ಸುತ್ತೆ? ವಿರಾಟ್ ಕೊಹ್ಲಿ ಸ್ವಲ್ಪ ಆಡ್ತಾ ಇಲ್ಲ, ಅವ್ರೊಂಚೂರು ಆಡಬೇಕು. ರೋಹಿತ್ ಶರ್ಮಾ ಆಡ್ತಾವ್ರೆ ಚೆನ್ನಾಗಿ. ಮಿಡ್ಲ್ ಆರ್ಡ್ರು ನಮಗೆ ಇವರು ರಿಷಬ್ ಪಂತ್ ಆಡಬೇಕು. ರಿಷಬ್ ಪಂತು ಆಡಿದ್ರೆ ಸ್ವಲ್ಪ ಕ್ಲಿಕ್ ಆಗುತ್ತೆ. ಬೌಲಿಂಗಲ್ಲಿ ಬುಮ್ರಾ ಎಲ್ಲ ಸೂಪರಾಗಿ ಆಗ್ತಾ ಇದ್ದಾರೆ.
ಕುಲ್ದೀಪು, ಜಡೇಜಾ, ರಿಷಬ್ ಪಂತ್, ಚೆನ್ನಾಗಿ ಟೀಮ್ ಚೆನ್ನಾಗಿದೆ. ಸುರೇಶ್ ಅಂತ. ಫೈನಲ್ ಹೊಡೆಯುತ್ತೆ. ವಿರಾಟ್ ಕೊಹ್ಲಿ ಫಾರ್ಮಿಗೆ ಬರ್ತಾರೆ. ವಿರಾಟ್ ಕೊಹ್ಲಿ 50 ಹೊಡಿತಾರೆ. ರೋಹಿತ್ ಶರ್ಮಾ 100% 50 ಹೊಡಿತಾರೆ. ಆಮೇಲೆ ಸೂರ್ಯಕುಮಾರ್ ಯಾದವ್ ಚೆನ್ನಾಗಿ ಆಡ್ತಾರೆ. ಬುಮ್ರಾ ಬೌಲಿಂಗ್ ಚೆನ್ನಾಗಿ ಮಾಡ್ತಾರೆ. ಒಟ್ಟಿನಲ್ಲಿ ಈ ಸತಿ ಇಂಡಿಯಾ ವಿನ್ ಆಗೇ ಆಗುತ್ತೆ ಸರ್. ಬೌಲಿಂಗ್ ಬುಮ್ರಾ ಚೆನ್ನಾಗಿ ಮಾಡ್ತಾರೆ ಸರ್. ಬುಮ್ರಾ ಚೆನ್ನಾಗಿ ಮಾಡ್ತಾರೆ. ಸೌತ್ ಆಫ್ರಿಕಾನು ತುಂಬಾ ಅವ್ರ ಕಡೆ ಕ್ಲಾಸನ್ನು ಒಬ್ಬರನ್ನ ಬೌಲ್ ಮಾಡಿಬಿಟ್ರೆ ಇಂಡಿಯಾ ವಿನ್ನೇ ಸರ್. ಚೆನ್ನಾಗಿದೆ, ಖುಷಿ ಆಗುತ್ತೆ. ಈ ಸತಿ ಹೊಡೆದೇ ಹೊಡಿಯುತ್ತೆ. ನಾವೆಲ್ಲ ಎಂಜಾಯ್ ಮಾಡ್ತೀವಿ ಸರ್. ಮತ್ತೆ ಹೆಡ್ ಕೋಚ್ ರಾಹುಲ್ ದ್ರಾವಿಡ್. ರಾಹುಲ್ ದ್ರಾವಿಡ್ ಲಾಸ್ಟ್ ಟೈಮು ಫೈನಲಿಗೆ ಬಂದಿದ್ದರು. ನಮ್ಮ ಕರ್ನಾಟಕದವರು ತುಂಬ ಚೆನ್ನಾಗಿ ಕೋಚ್ ಕೊಡ್ತಾರೆ. ಈ ಸತಿ 100% ವಿನ್ ಆಗೇ ಆಗ್ತೀವಿ ಸರ್. ಹೇಳಿ ಬಸ್, ಏನು ಅನ್ಸುತ್ತೆ ಇಂಡಿಯಾ ಇಂಗ್ಲೆಂಡ್ ಫೈನಲ್ ಮ್ಯಾಚ್? ಇಂಡಿಯಾ ಕಪ್ ಹೊಡೆಯೋದ್ರಲ್ಲಿ ಫೇವ್ರೆಟ್ ಇಂಡಿಯಾನೇ. ಕಪ್ ಹೊಡೆದೇ ಹೊಡಿತೀವಿ ಸರಿ. ಯಾವುದೂ ಮ್ಯಾಚ್ ಸೋತಿಲ್ಲ, ಮುಂದೇನೂ ಸೋಲಲ್ಲ, ಗ್ಯಾರಂಟಿ ಕಪ್ ಹೊಡಿತಾರೆ ಈ ಸರಿ. ಎಲ್ಲ ತುಂಬ ಫಾರ್ಮಲ್ಲಿ ಚೆನ್ನಾಗಿದ್ದಾರೆ. ವಿರಾಟ್ ಕೊಹ್ಲಿ ಫಾರ್ಮಿಗೆ ಬಂದೇ ಬರ್ತಾರೆ, ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು 12 hours ಇರ್ಬೋದು. ಗ್ಯಾರಂಟಿ ಕಪ್ ಈ ಸರಿ ನಮ್ಮದೇ. ಥ್ಯಾಂಕ್ ಯು. ದಯಾನಂದ್ ಅಂತ. ಆಲ್ ದ ಬೆಸ್ಟ್ ಇಂಡಿಯಾ.